ಲಕ್ಷ್ಮಿಯವರೇ, ಇದ್ಯಾಕೆ ಇಲ್ಲೇ ನಿಂತ್ಕೊಂಡ್ರಲ್ಲ? ಬನ್ನಿ ಒಳಗೆ. ಅದು ಸುಭಾಷ್ ಅವರೇ, ಇಷ್ಟು ದೊಡ್ಡ ಮನೆನಾ? ನಿಮ್ಮ ರಾಹುಲ್ ಸರ್ದು ಅಂತ ಗೊತ್ತು. ನೀವು ಇಲ್ಲೇ ಇರ್ತೀರಾ? ಅಪ್ಪ ಅಮ್ಮಂಗೆ ಬೇರೆ ಮನೆ ಮಾಡ್ಕೊಂಡಿರ್ತೀವಿ ಅಂತ ಹೇಳಿದ್ರಂತೆ. ಇವಾಗ ನೋಡಿದ್ರೆ ಇಲ್ಲಿ ಕರ್ಕೊಂಬಂದಿದ್ದೀರಾ. ಬೇಡ ಅನಿಸುತ್ತೆ. ಗೀತಾ ಮೇಡಮ್ ಬೇರೆ ಇರ್ತಾರೆ. ಸುಮ್ಮನೆ ಅವ್ರಿಗಿಷ್ಟ ಆಗಲ್ಲ ಸುಭಾಷ್ ಅವರೇ. ಅದು ಲಕ್ಷ್ಮಿಯವರೇ ನೋಡಿ. ಹೇಳಿ, ಏನಾಯಿತು? ಅಯ್ಯೋ, ನಿಮ್ಮ ಗೆಳೆಯನು ನೀನು ದೂರ ಮಾಡ್ತಾ ಇದ್ದೀನಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ನಂಗೆ ಗೊತ್ತು, ಅವರೇ ತುಂಬ ಬಂಧನ ಮಾಡಿ ಕರ್ಕೊಂಬಂದಿರ್ತಾರೆ. ಆದರೂ ನಂಗೆ ನಿಮ್ಮನೆ ನೋಡೋಕೆ ಇಷ್ಟ ಸುಭಾಷ್ ಅವರೇ. ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಬೇಕಾದ್ರೆ ಇಲ್ಲಿ ಬರೋಣ, ಏನಂತೀರಾ? ಲಕ್ಷ್ಮಿಯವರೇ ನೋಡಿ, ನನಗೆ ಮಾತು ಕೊಡಬೇಕು. ನೀವು ಏನೇ ಕಷ್ಟ ಸುಖ ಬಂದರೂ ನನ್ನ ಜೊತೆನೇ ಇರಬೇಕು. ಸುಭಾಷ್ ಅವರೇ, ಏನಾಯಿತು ನಿಮಗೆ? ಅಲ್ಲ, ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ನಿಮ್ಮ ಜೊತೆ ಇರದೆ ಇನ್ಯಾರ ಜೊತೆ ಹೋಗಲಿ ಸುಭಾಷ್ ಅವರೇ? ನಿಮ್ಮನ್ನ ನಂಬ್ಕೊತಾನೆ ನಾನು ಬಂದಿರೋದು. ಮಾತೆಲ್ಲ ಕೊಡಬೇಕಾ ಹೇಳಿ? ನೋಡಿ, ಅದು ಹಾಗಲ್ಲ ಲಕ್ಷ್ಮಿಯವರೇ. ನಾನು ನಿಮ್ಗೊಂದು ಸುಳ್ಳು ಹೇಳಿದ್ದೀನಿ ಲಕ್ಷ್ಮಿಯವರೇ. ಸುಳ್ಳು ಹೇಳಿದ್ದೀರಾ? ಏನು ಸುಳ್ಳು ಹೇಳಿದ್ದೀರಾ? ಅದು ಲಕ್ಷ್ಮಿಯವರೇ, ಗೊತ್ತಾಯ್ತು ಬಿಡಿ. ನಿಮ್ಮದು ಸ್ವಂತ ಮನೆ ಇದೆ ಅಂತ ಸುಳ್ಳು ಹೇಳಿದ್ರಾ? ಬಾಡಿಗೆಗಿದ್ದೀರಾ? ಪರವಾಗಿಲ್ಲ ಸುಭಾಷ್ ಅವರೇ, ನಾನೇನು ಅಂದ್ಕೊಳ್ಳಲ್ಲ. ನೀವು ಯಾಕೆ ಶ್ರೀಪಟ್ಟಿ ಚಿಂತೆ ಮಾಡ್ತಾ ಇದ್ದೀರಾ? ನೋಡಿ, ನೀವು ಎಲ್ಲಿ ಕರ್ಕೊಂಡೋದ್ರೂ ಬರ್ತೀನಿ ನಾನು. ನೀವು ಯೋಚನೆ ಮಾಡಬೇಡಿ ಇಷ್ಟೊಂದು. ರಾಹುಲ್ ಸರ್. ಹಲೋ ಮೇಡಮ್, ನಮಸ್ಕಾರ. ಒಂದು ನಿಮಿಷ, ಏನಂದ್ರಿ ನೀವು? ರಾಹುಲ್ ಸರ್ರಾ? ಎಸ್ ಮೇಡಮ್, ಇವರು ನಮ್ಮ ರಾಹುಲ್ ಸರ್ರು. ನೀವು ಅವ್ರ ವೈಫ್ ಅಂತ ಗೊತ್ತಾಗಿ ನಮಗೆಲ್ಲ ಎಷ್ಟು ಖುಷಿಯಾಗಿದೆ ಗೊತ್ತಾ? ನಾವೆಲ್ಲ ನಿಮಗೋಸ್ಕರ ದೊಡ್ಡ ಅರೇಂಜ್ಮೆಂಟ್ಸೇ ಮಾಡ್ಕೊಂಡಿದ್ದೀವಿ ಮೇಡಮ್. ಬನ್ನಿ ಮೇಡಮ್ ಒಳಗೆ. ಸರ್, ವೆಲ್ಕಮ್ ಸರ್. ನಿಮ್ಮನ್ನು ಇಷ್ಟು ದಿನ ನೋಡಿದೆ, ನಾವೆಲ್ಲರೂ ತುಂಬ ಬೇಜಾರಾಗಿತ್ತು ಸರ್. ಆವಾಗವಾಗ ಬರ್ತಾ ಇದ್ರಿ. ಇವಾಗಂತೂ ನೀವು ಬರಲೇ ಇಲ್ಲ. ನೀವು ಮದುವೆ ಆಗಿದ್ದೀರಾ ಅಂತ ವಿಷಯ ಕೇಳಿ ನಮಗಂತೂ ತುಂಬ ಖುಷಿಯಾಗಿದೆ ಸರ್. ಪಾರ್ಟಿ ಅಂತೂ ಕೊಡಬೇಕು ಸರ್ ನೀವು. ಕೊಡೋಣ. ರೀಟಾ, ಒಂದು 5 ಮಿನಿಟ್ಸ್, ನಾನು ಒಳಗೆ ಬರ್ತೀನಿ, ನೀನು ಹೋಗಿರು. ಓಕೆ ಸರ್, ಬೇಗ ಬನ್ನಿ. ಬನ್ನಿ ಮೇಡಮ್. ಮೇಡಮ್, ನೀವು ತುಂಬ ಚೆನ್ನಾಗಿದ್ದೀರಾ. ಬಾಯ್ ಮೇಡಮ್. ಮ್ಯಾಮ್, ಬೇಗ ಒಳಗೆ ಬನ್ನಿ. ನಾವು ನಿಮಗೋಸ್ಕರ ತುಂಬ ಏನೇನೋ ಮಾಡ್ಕೊಂಡಿದ್ದೀವಿ. ಪ್ಲೀಸ್ ಮೇಡಮ್. ಲಕ್ಷ್ಮಿಯವರೇ, ಏನಿದೆಲ್ಲ? ಏನು ಹೇಳ್ತಿದ್ದಾರೆ ಅವರು? ಹಂಗಾದ್ರೆ ನೀವು ಸುಭಾಷ್ ಅಲ್ಲ? ಲಕ್ಷ್ಮಿಯವರೇ ಪ್ಲೀಸ್, ನೀವೇನು ತಪ್ಪು ತಿಳ್ಕೊಬೇಡಿ. ಹೌದು, ನಾನೇ ರಾಹುಲ್. ಏನು? ನೀವು ರಾಹುಲಾ? ರಾಹುಲ್ ಸರ್ ನೀವೇನಾ? ಮತ್ತು ಸುಭಾಷ್ ಅವರು? ಪ್ಲೀಸ್ ಲಕ್ಷ್ಮಿಯವರೇ, ತಪ್ಪು ತಿಳ್ಕೊಬೇಡಿ. ನೋಡಿ, ಯಾರಿಗೂ ಅನ್ಯಾಯ ಮಾಡಬೇಕು ಅಂತ ನಾವು ಈ ಥರ ಮಾಡಿಲ್ಲ. ಅಯ್ಯೋ ಲಕ್ಷ್ಮಿಯವರೇ, ಏನು ಕೇಳ್ತಾ ಇದ್ದೀರಾ? ಹಾಂ, ಯಾಕೆ, ಏನಾಯಿತು? ಯಾಕೆ ಹೇಳ್ತಾ ಇದ್ದೀರಾ? ಸುಮ್ಮನೆ ಹೇಳಬೇಡಿ. ಅಯ್ಯೋ ದೇವರೇ, ಲಕ್ಷ್ಮಿಯವರೇ ಪ್ಲೀಸ್, ನೀವು ಈ ಥರ ಹತ್ತಿರ ನಂಗೆ ಏನು ಮಾಡಬೇಕಂತ ಗೊತ್ತಾಗಲ್ಲ. ಅಳ್ಬೇಡಿ ಪ್ಲೀಸ್. ಇವಾಗ ಏನಾಯಿತು? ಸಾರಿ, ನಾನು ಇದೆಲ್ಲ ಮುಂಚೆನೇ ಹೇಳ್ಬೇಕಿತ್ತು ನಿಮಗೆ. ಬಟ್ ಹೇಳಿದಿದ್ರೆ ನೀವು ನನ್ನನ್ನು ಮದುವೆ ಆಗ್ತಿದ್ರಾ? ಹೇಳಿ ಪ್ಲೀಸ್ ಲಕ್ಷ್ಮಿಯವರೇ. ಗೊತ್ತು ನಾನು ಮಾಡಿ ತಪ್ಪೆ, ನನಗೆ ಕ್ಷಮಿಸ್ಬಿಡಿ. ಪ್ಲೀಸ್ ಸುಭಾಷ್ ಅವರೇ, ಸಾರಿ ಎಲ್ಲ ಸಾರಿ. ಪ್ಲೀಸ್ ರಾಹುಲ್ ಅವರೇ, ಸಾರಿ ಎಲ್ಲ ಕೇಳಬೇಡಿ. ನಾನು ನಿಮಗೆ ಸಾರಿ ಕೇಳಬೇಕು. ನಾನು ನಿಮ್ಮ ಹತ್ರ ಪಾತ್ರೆ ಎಲ್ಲ ತೊಳ್ಸಿದ್ದೀನಿ. ಆಮೇಲೆ ನಮ್ಮ ಮನೇಲೆಲ್ಲ ಇದ್ದೀರಾ. ನೀವು ಇಷ್ಟು ದೊಡ್ಡ ಆಸ್ತಿ ಎಲ್ಲ ಇಟ್ಕೊಂಡು ನೀವು ಯಾಕೆ ನಿಜ ಹೇಳಿಲ್ಲ? ನಂಗೆ ಬೇಜಾರಾಗ್ತಿದೆ. ನೀವು ಯಾಕೆ ಈ ಥರ ಮಾಡಿದ್ರಿ? ನಿಮ್ಮನ್ನು ಇನ್ನೂ ಚೆನ್ನಾಗಿ ನೋಡ್ಕೊತಿದ್ದೋ ನಾವು. ಓಹ್, ಇದು ಕಳ್ತಾ ಇದ್ದೀರಾ? ಒಂದು ನಿಮಿಷಕ್ಕೆ ನನ್ನ ಜೀವನೇ ಓದಂಗಾಯ್ತು ರೀ. ನನ್ನನ್ನು ಎಲ್ಲಿ ಬಿಟ್ಟು ಹೋಗ್ಬಿಡ್ತೀರೋ ಅಂತ ಭಯ ಆಗಿತ್ತು. ಲಕ್ಷ್ಮಿಯವರೇ, ಅಳ್ಬೇಡ್ರಿ. ಏನ್ರಿ ಒಳ್ಳೆ ಮಗು ಥರ ಹೇಳ್ತಿರಲ್ರಿ. ಹೋಗ್ಲಿ ಬಿಡ್ರಿ, ಪಾತ್ರೆ ಅಂತ ತೊಳೆದು ದೊಡ್ಡ ವಿಷಯನ? ನಾನು ಎಷ್ಟೊಂದು ಸರಿ ಪಾತ್ರೆ ತೊಳ್ತಿದ್ದೀನಿ ರೀ. ಇಟ್ಸ್ ಓಕೆ. ನಿಮ್ಮಂಥ ಒಳ್ಳೆ ಹುಡುಗಿ ಸಿಗ್ಬೇಕಾದ್ರೆ ಅಷ್ಟೆಲ್ಲ ಮಾಡಬೇಕಲ್ವಾ? ಆದ್ರೂ ನಿಮ್ಮ ಕೈಲಿ ಎಲ್ಲ ಕೆಲಸ ಮಾಡಿಸ್ಬಾರ್ದಿತ್ತು. ಅದೇ ನಂಗೆ ಬೇಜಾರಾಗ್ತಿರೋದು. ಲಕ್ಷ್ಮಿಯವರೇ ಸುಮ್ಮನಿರ್ರಿ, ಅಳ್ಬೇಡಿ. ಹೋಗ್ಲಿ ಬಿಡಿ, ಇಟ್ಸ್ ಓಕೆ. ಏನಾಯ್ತು ಇವಾಗ? ಪ್ರಾಬ್ಲಮ್ ಆದರೂ ಏನು ಹೇಳಿ? ಆದರೂ ನೀವು ಈ ಥರ ಮಾಡಿದ ತಪ್ಪಲ್ವಾ ಹೇಳಿ? ಹೌದಾ? ಏನು ತಪ್ಪು ಮಾಡಿದೆ ಲಕ್ಷ್ಮಿಯವರೇ? ನೀವು ಗೀತಾ ಮೇಡಮ್ನ ತಾನೇ ಮದುವೆ ಆಗಬೇಕಿತ್ತು. ಇವಾಗ ಅವ್ರಿಗೆ ಏನು ಹೇಳ್ತೀರಾ? ಒಳ್ಳೆ ಕತೆ ಆಯ್ತಲ್ಲ. ಏನಾದರೂ ರೂಲ್ಸಾ ಅವ್ರನ್ನ ಮದುವೆ ಆಗ್ಬೇಕಂತ? ಒಳಗೆ ನಿಲ್ಲಿಸ್ತಿರೋ ನಿಲ್ಸಲ್ವೋ? ಗುಡ್ ಗರ್ಲ್. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತೀರಾ. ಸುಮ್ಮನೆ ಟೆನ್ಷನ್ ಮಾಡ್ಕೊತೀರಾ. ಒಳ್ಳೇದು ಯಾಕೆ? ನೋಡಿ, ನನ್ನ ರಾಹುಲ್ ಅಂತ ಗೊತ್ತಿದ್ರು, ಸುಭಾಷ್ ಅಂತ ಗೊತ್ತಿದ್ರು, ನನ್ನ ವ್ಯಕ್ತಿತ್ವ ಬಂದೆ ಅಲ್ವಾ? ಹಾಂ, ಆದರೂ ಇವಾಗ ಅವ್ರಿಗೆಲ್ಲ ಏನಂತ ಹೇಳ್ತೀರಾ? ಗೀತಾ ಮೇಡಮ್ಗೆ ಹೆಂಗೆ ಸಂಭಾಳಿಸ್ತೀರಾ? ಲಕ್ಷ್ಮಿಯವರೇ,
ನಾನು ಎಲ್ಲರಿಗೂ ಇದು ಅದು ಅಂತ ಹೇಳ್ಕೊಂಡು ಕೂತ್ಕೊಳ್ಳೋಷ್ಟು ಟೈಮ್ ಇಲ್ಲ ರೀ ನನಗೆ. ಅವ್ರಂದರೆ ನಂಗೆ ಆಗೋದೇ ಇಲ್ಲ. ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ, ನಿಮ್ಮ ಅಮ್ಮ ಅವರು ನಿಮ್ಮ ಮೇಡಮು ಅವ್ರನ್ನ ನೋಡಿದ್ರೇ ಸಿಟ್ಟುತ್ತೆ ನನಗೆ. ಅಂಥದ್ರಲ್ಲಿ ಈಗ ನಾನು ಅವ್ರಿಗೋಸ್ಕರ ಸಮಜಾಯಿಷಿ ಕೊಡಬೇಕಾ? ಸೀನೇ ಇಲ್ಲ ರೀ. ಸುಮ್ಮನೆ ಒಳಗೆ ಬನ್ನಿ, ಮನೇಲಿ ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದ್ದಾರೆ. ಲಕ್ಷ್ಮಿ ಅವರೇ ನೋಡಿ, ನನ್ನ ಮೇಲೆ ನಿಮಗೆ ಯಾವ ಡೌಟು ಬೇಡ. ನಾನು ದೊಡ್ಡ ಶ್ರೀಮಂತ ಅದು ಇದು ಅಂತ ತಲೆಯಲ್ಲಿ ಇಟ್ಕೊಳ್ಳೋಕ್ಕೆ ಹೋಗ್ಬೇಡಿ. ಇದೆಲ್ಲ ಏನು ನಾನು ಸಂಪಾದನೆ ಮಾಡಿರೋದಲ್ಲ, ನಮ್ಮ ತಾತ ಮಾಡಿಟ್ಟೋಗಿರೋದಷ್ಟೇ. ನಾನು ನನ್ನ ತಕ್ಕಮಟ್ಟಿಗೆ ಓದ್ಕೊಂಡು ಬರ್ಕೊಂಡು ಇದನ್ನೆಲ್ಲ ಸಂಭಾಳಿಸ್ಕೊಂಡು ಹೋಗ್ತಿದ್ದೀನಿ ರೀ ಅಷ್ಟೇ. ಅರ್ಥ ಆಯ್ತಾ ಹೇಳಿದ್ದು? ನೀವು ಆ ಥರ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ನೀವು ಕೆಲಸದವರು, ನಾನು ದೊಡ್ಡ ಸಾಹುಕಾರ, ನಾನು ನಿಮ್ಮ ಮದುವೆ ಆಗಿದ್ದೀನಿ ಅಂತ ನಿಮಗೆ ನಾನು ಕೀಳಾಗಿ ಕಾಣ್ತೀನಿ ಮುಂದೆ ಅನ್ನೋ ಯೋಚನೆ ಬೇಡ. ಬೇಕಾದ್ರೆ ನನ್ನ ಫ್ರೆಂಡ್ ಸುಭಾಷನ್ ಕೇಳಿ, ನಾವಿಬ್ಬರು ಹೆಂಗಿದ್ವಿ ಏನು ಎತ್ತ ಅಂತ. ಸರಿನಾ? ನಿಮ್ಗೆ ಅನುಮಾನ ಇದ್ದರೆ ಪ್ಲೀಸ್ ಲಕ್ಷ್ಮಿ ಅವರೇ ಸುಭಾಷ್ನ ಕೇಳಿ ತಿಳ್ಕೊಳ್ಳಿ. ಅಯ್ಯೋ, ಅನುಮಾನ ಏನೂ ಇಲ್ಲ, ಅನುಮಾನ ನಿಜವಾಗ್ಲೂ ಇಲ್ಲ. ನಿಮ್ಮ ಮೇಲೆ ನಂಬಿಕೆ ಅವಾಗ ಹೆಂಗಿತ್ತೋ ಇವಾಗಲೂ ಹಂಗೆ ಇದೆ. ಆದರೆ ನನಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಏನೂ ಹೇಳ್ಬೇಡಿ, ಸುಮ್ಮನೆ ಮನೆ ಒಳಗೆ ಬನ್ನಿ ಇವಾಗ, ಆಯಿತಾ? ನಿಮ್ಮ ಗೀತಾ ಮೇಡಮು ಇಲ್ಲೇ ಇದ್ದಾರೆ, ಅವಳಿಗಿದೆ ಮಾರಿಯೊಬ್ಬ. ಅಯ್ಯಯ್ಯೋ ಸುಭಾಷ್, ಸಾರಿ ರಾಹುಲ್ ಅವರೇ, ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಬಿಟ್ಬಿಡಿ. ಹೌದಾ? ಅವಳನ್ನ? ನೋ ವೇ, ಚಾನ್ಸೇ ಇಲ್ಲ ಬಿಡ್ರಿ. ರಾಹುಲ್ ಅವರೇ, ಯಾಕೆ ಈ ಥರ ನೀವು ಏನಕ್ಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ? ಏನಾಯ್ತು ಇವಾಗ? ಅವ್ರ ಪಾಡಿಗೆ ಅವ್ರನ್ನ ಬಿಡಿ. ವಿಷಯ ಕೇಳಿದ್ರೇ ಅವ್ರು ತುಂಬ ಶಾಕ್ ಆಗ್ತಾರೆ. ಅದ್ರ ಬಗ್ಗೆ ಚಿಂತೆನೇ ಇಲ್ವಾ ನಿಮಗೆ? ಸರಿ, ಅವಳ ಬಗ್ಗೆ ಚಿಂತೆ ಮಾಡೋಕ್ಕೆ ಅವಳೇ ನಮ್ಮ ಮಾವನ ಮಗಳ, ಅತ್ತೆ ಮಗಳ. ಸುಮ್ಮನೆ ಬಂದ್ರಿ. ನೀವು ಈ ಥರ ಎಮೋಷ್ನಲಿ ಡ್ಯಾಮೇಜ್ ಆಗಕ್ಕೆ ಹೋಗ್ಬೇಡಿ ಎಲ್ಲ ವಿಷಯಕ್ಕೂ. ಸುಮ್ಮನೆ ಟೆನ್ಷನ್ ಮಾಡ್ಕೊತೀರಾ. ಆಗಲ್ಲ ಪಾಪ, ಅವರು ಹುಟ್ಟಾಗಿಂದಲೂ ಶ್ರೀಮಂತರಾಗೆ ಬೆಳೆದವರು. ಹಾಗಾಗಿ ಪಾಪ ಇವಾಗ ಸಡನ್ನಾಗಿ ಅವ್ರಿಗೆ ಈ ಥರ ಇರಬೇಕು ಅಂದರೆ ಕಷ್ಟ ಆಗಲ್ವಾ ಹೇಳಿ? ಅವರು ಮೊದಲೇ ನಿಮ್ಮನ್ನ ಸುಭಾಷ್ ಅಂದ್ಕೊಂಡವ್ರೆ, ಸುಭಾಷ್ ಅವ್ರನ್ನ ರಾಹುಲ್ ಸರ್ ಅಂತ ರಾಹುಲ್ ಅಂದ್ಕೊಂಡವ್ರೆ. ಹಾಗಾಗಿ ಪ್ಲೀಸ್ ಲಕ್ಷ್ಮಿ ಅವರೇ, ನಂಗೆ ತಲೆ ಕೆಟ್ಟು ಗೊಬ್ಬರ ಹೋಗಿದೆ. ನನಗೇನು ಹೇಳಕ್ಕೆ ಬಿಡ್ಬೇಡಿ. ಇವಾಗ ಒಳಗೆ ಬರ್ತೀರಾ ಬರಲ್ವ ಹೇಳಿ? ಹೋಗ್ರಿ ನೀವು, ಏನು ನನ್ನ ಮಾತೇ ಕೇಳಲ್ಲ. ಅಯ್ಯಯ್ಯೋ ಬರ್ತೀನಿ ಬನ್ನಿ. ಯಾಕೆ ಈ ಥರ ಮಾತಾಡ್ತಾ ಇದ್ದೀರಾ? ಇನ್ನೇನ್ರಿ, ಅವ್ರು ಯಾರ್ದೋ ವಿಷಯಕ್ಕೆ, ನಿಮಗೆ ಬೇಡದಿರೋ ವಿಷಯಕ್ಕೆ ಯಾಕ್ರಿ ಇಷ್ಟು ಟೆನ್ಷನ್ ಮಾಡ್ಕೋಬೇಕು? ಅವ್ರ ಲೈಫು ಅವ್ರ ಇಷ್ಟ, ಬಿಟ್ಟಾಕ್ರಿ. ನೋಡಿ, ನಾನೇನು ಬೇರೆ ಯಾರನ್ನೋ ಡಿಸಪಾಯಿಂಟ್ಮೆಂಟ್ ಮಾಡಬೇಕು, ಬೇರೆ ಯಾರ ಜನನೋ ಹಾಳು ಮಾಡಬೇಕು ಅಂತ ನಿಜವಾಗ್ಲೂ ಬಂದಿರಲಿಲ್ಲ. ಗೀತಾ ನಿಜವಾಗ್ಲೂ ಒಳ್ಳೆಯೊಳಗಿದ್ರೆ ಅವ್ಳಿಗೆ ನಾನು ಅವತ್ತೇ ಹೇಳ್ತಾ ಇದ್ದೆ, ನೋಡಮ್ಮ ಈ ಥರ ಅಂತ. ಬಟ್ ಅವ್ಳು ದುರಂಕಾರಕ್ಕೆ ಸರಿಯಾಗಿದೆ. ನೋಡಿ, ಅವ್ರ ಮನೆಯವರು, ಅವ್ರ ಅಪ್ಪನ ಬಗ್ಗೆ ನಂಗೆ ಗೊತ್ತಿಲ್ಲ, ಬಟ್ ಅವ್ರ ಅಮ್ಮ ಅವಳಿಗೆ ಇರೋ ಕೊಬ್ಬು ಇಡೀ ಊರಿಗಾಗಿ ಮಿಕ್ಕತ್ರಿ. ಪ್ಲೀಸ್ ಅವ್ರ ಬಗ್ಗೆ ಮಾತಾಡಬೇಡಿ ನನ್ನ ಮುಂದೆ. ಸುಮ್ಮನೆ ಬನ್ನಿ ಇವಾಗ. ಇನ್ನೂ ಬೇಜಾರು ಮಾಡ್ಕೊಂಡಿದ್ದೀರಾ? ಅಲ್ಲ ರೀ, ನನ್ನ ಬಗ್ಗೆ ಇರೋ ಇಲ್ಲದೆ ಇರೋ ಕೇರು ಕನ್ಸನ್ ಅವ್ರ ಮೇಲೆ ನಿಮಗೆ? ಹಾಂ, ಆಯಿತು ಬಿಡಿ. ಸುಭಾಷ್ ಅವರೇ, ನಿಮ್ಮನ್ನ ಕೇರ್ ಮಾಡಿದೆ ಇನ್ಯಾರನ್ನ ಮಾಡಲಿ? ಅವ್ರನ್ನ ಯಾಕೆ ಮಾಡಲಿ ನಾನು? ಏನೋ ಅವ್ರ ಮನೆ ಉಪ್ಪು ತಿಂದಿದ್ದೀವಿ ಅಂತ ಈ ಥರ ಮಾತಾಡಿದೆ ಅಷ್ಟೇ. ನಾನು ಸುಭಾಷ್ ಅಲ್ಲ, ರಾಹುಲ್. ಅಯ್ಯಯ್ಯೋ ಸಾರಿ. ಸರಿ ಬನ್ನಿ ಹೋಗೋಣ. ಎಲ್ಲ ಓಕೆ. ಈ ಬೇಜಾರಿನ ಮುಖ ಯಾಕೆ? ಗುಡ್ ಗರ್ಲ್. ಇವಾಗ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ? ಹಿಂಗೆ ನಗ್ನಗ್ತಾ ಇರಬೇಕು ಯಾವಾಗಲೂ. ಸುಮ್ಮನೆ ಅವ್ರ ಬಗ್ಗೆ ಇವ್ರ ಬಗ್ಗೆ ಏನು ನಿಮಗೆ ಟೆನ್ಷನ್ನು ಹೇಳಿ? ಬನ್ನಿ ಒಳಗೆ ಹೋಗೋಣ. ರೀಟಾ? ಹಾಂ ಸರ್ ಹೇಳಿ. ಏನೂ ಇಲ್ಲ, ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ತಾನೇ? ಹಾಂ ಸರ್ ಆಗಿದೆ, ಬಟ್ ಇಷ್ಟರಲ್ಲ ಏನೋ ಆಗೋದಿದೆ ಸರ್. ವಾಟ್ ಅಂದರೆ? ಸರ್ ಅದು ಹೇಳಿ, ಏನಾಯಿತು? ಗೀತಾ ಮೇಡಮ್ ಫುಲ್ ಜಗಳ ಆಡ್ತಾ ಇದ್ದಾರೆ. ನೀವು ಬಂದಿರೋ ವಿಷಯ ಕಿಟಕಿಯಲ್ಲಿ ನೋಡಿದ್ದಾರೆ. ಸೊ ನಿಮ್ಮ ವೈಫ್ನ ತುಂಬ ಬೈಕೋತಾ ಇದ್ದಾರೆ. ಬರ್ತಿದ್ದಾರೆ ಇಲ್ಲಿಗೆ ಜಗಳ ಮಾಡೋಕ್ಕೆ. ಫಸ್ಟ್ ಆಫ್ ಆಲ್ ಅವಳಕ್ಕೆ ಮೇಡಮ್ ಆದ್ಲು? ಓಹ್ ಸಾರಿ ಸರ್, ಗೀತಾ ಬರ್ತಿದ್ದಾಳೆ. ಅವಳು ತುಂಬಾ ಹೆಂಗೆಂಗೋ ಆಡ್ತಾ ಇದ್ದಾಳೆ. ಗೀತಾ, ಓಕೆ, ಗೀತಾ ಮೇಡಮ್ ಅಲ್ಲ. ಲಕ್ಷ್ಮಿ ಅವರೇ, ನಿಮಗೂ ಅಷ್ಟೇ, ನಿಮ್ಗೆ ಯಾರೂ ಇಲ್ಲಿ ಮೇಡಮ್ ಅಲ್ಲ. ಹಂಗಂತ ಹೇಳ್ಬಿಟ್ಟು ನೀವು ಮೇಡಮ್ ಅಂತ ನಾನು ಇದು ಮಾಡ್ತಾ ಇಲ್ಲ. ಬಟ್ ನೀವು ಯಾರನ್ನೂ ಮೇಡಮ್ ಅಂತೆಲ್ಲ ಕರೆಯೋದು ಬೇಕಾಗಿಲ್ಲ. ನನ್ನ ವೈಫಾಗಿ ಹೆಂಗಿರ್ಬೇಕೋ ಹಂಗಿರಿ. ಸರ್ ಮತ್ತು ಎಲ್ಲ ಅರೇಂಜ್ಮೆಂಟ್ಸ್ನೂ ಹಾಳು ಮಾಡಿಬಿಟ್ರು, ಡೆಕೋರೇಷನ್ಸ್ ಎಲ್ಲ ಹಾಳು ಮಾಡಿಬಿಟ್ರು. ನಮಗಂತೂ ತುಂಬ ಬೇಜಾರಾಯಿತು ಸರ್. ವಾಟ್? ಹಾಂ ಸರ್, ನೋಡಿ ಸರ್ ಬಂದರು. ದರಿದಿದ್ದಾಳೆ, ನೀನು ಯಾಕೆ ಇಲ್ಲಿ ಬಂದು ಸಾಯ್ತಾ ಇದೆಯಾ? ನನ್ನ ಜೀವನಕ್ಕೆ ಯಾವಾಗಲೂ ಮುಳ್ಳಾಗೆ ಇರ್ತೀಯಲ್ಲೇ. ಕಾಲೇಜಲ್ಲಿ ಓದ್ಬೇಕಾದ್ರೂ ಅಷ್ಟೇ ಇವಳೇ ಟಾಪರು. ನನಗೆ ಓದೋಕ್ಕೆ ಬಿಡ್ತಾ ಇರಲಿಲ್ಲ, ಇಲ್ಲೂ ಬಂದು ಉಕ್ಕರಿಸ್ಕೊಂಡವಳೆ. ನಿನಗೆ ಫಸ್ಟ್ ರಾಹುಲ್ಗೆ ಸರಿಯಾಗಿ ಮರ್ಯಾದೆ ಮಾಡಿಸ್ತೀನಿ. ನಿನ್ ಕೊಬ್ಬು ಜಾಸ್ತಿ ಆಗಿದೆ. ಯಾರಿಗೆ ಬಿಗಿಡ್ದು ಮಾತಾಡು, ತುಂಬ ಓವರ್ ಆಯಿತು. ಏಯ್ ಈ ಕೆಲ್ಸದವನೇ, ಎಷ್ಟು ಕೊಬ್ಬು ನಿನಗೆ? ನನ್ನ ಮುಂದೆನೇ ಎದುರುತ್ರ ಮಾತಾಡ್ತೀಯಾ? ಒಳ್ಳೆ ನಾಯಿ ಬೀದಿ ಬಿಕಾರಿ ನೀನು, ನನ್ನ ಮುಂದೆ ಮಾತಾಡ್ತಾ ಇದೀಯಾ? ಗೀತಾ ಪ್ಲೀಸ್ ನಿನ್ನ ಕೈ ಮುಗಿತೀನಿ, ಏನು ಮಾತಾಡಬೇಡ, ಸುಮ್ಮನೆ ಎದ್ಬಿಡು, ಅವ್ರನ್ನೇನು ಬೈಬೇಡ. ಮುಂದುವರೆಯುವುದು. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಬರ್ತೀವಿ, ಬಾಯ್.